ಓಂ ಶಾಂತಿ. ನಾನು ಸತ್ಯ ಸ್ವರೂಪ್ ಚೈತನ್ಯ ಆತ್ಮನಾಗಿದ್ದೇನೆ. ನನ್ನ ಮೂಲ ನಿರಾಕಾರಿ ಸ್ಥಿತಿಯಲ್ಲಿ ಸ್ವಯಂನ ಅರ್ಥಾತ್ ನಿರಾಕಾರ ಆತ್ಮನಾಗಿರುವ ಅನುಭವ ಮಾಡುತ್ತಿರುವೆನು. ನನ್ನ ಅಶರೀರಿ ಅವ್ಯಕ್ತ ಸ್ಥಿತಿಯಲ್ಲಿ ಸ್ವಯಂನ ಅನುಭವ ಮಾಡುತ್ತಾ ಪರಮಾತ್ಮನ ದೃಷ್ಟಿಯಿಂದ ನಾನು ವಿಶ್ವನಾಟಕವನ್ನು ದರ್ಶನ ಮಾಡುತ್ತಿದ್ದೇನೆ. ವಿಶ್ವನಾಟಕದಲ್ಲಿ ಈಗ ಆ ಒಂದು ಶ್ರೇಷ್ಠ ಸಮಯ ನಡೀತಾ ಇದೆ. ಸ್ವಯಂ ಪರಮಾತ್ಮನೇ ನಾಟಕದಲ್ಲಿ ಪ್ರವೇಶ ಮಾಡಿ ನಾಟಕದ ಪಾತ್ರಧಾರಿಯೂ ಆಗಿ ಸರ್ವ ಆತ್ಮರಿಗೆ ತಮ್ಮ ಸತ್ಯ ಜ್ಞಾನದ ಮೂಲಕ ಆತ್ಮ ಜಾಗೃತಿಯನ್ನು ಮಾಡುತ್ತಿದ್ದಾರೆ. ಪರಮಾತ್ಮ ತಂದೆ ಸ್ವಯಂ ಶಿಕ್ಷಕರಾಗಿ ಮಹಾವಾಕ್ಯಗಳ ಮೂಲಕ ಆತ್ಮರನ್ನ ಮಹಾನ್ ಸ್ಥಿತಿಗೆ ತಲುಪಿಸುತ್ತಿದ್ದಾರೆ. ಶಿವ ಭಗವಾನುವಾಚ मीठे बच्चे ಚಾರಿಟಿ ಬಿಗಿನ್ಸ್ ಎಟ್ ಹೋಮ್. ಅರ್ಥಾತ್ ಮೊದಲು ನೀನು ಸ್ವಯಂ ಆತ್ಮಸ್ಥಿತಿಯಲ್ಲಿ ಸ್ಥಿತ ಆಗಿ ಸರ್ವರಿಗೂ ಕೂಡ ಆತ್ಮ ಆಗಿರುವ ಸತ್ಯವನ್ನು ಅನುಭವ ಮಾಡಿಸು ಎಂದು ಪರಮಾತ್ಮ ನನಗೆ ಇಶಾರೆ ಮಾಡುತ್ತಿದ್ದಾರೆ. ನನಗೀಗ ಅರ್ಥವಾಗಿದೆ. ಕೇವಲ ಆತ್ಮ ಎಂದರೇನು ತಿಳಿಯುವುದಷ್ಟೇ ಅಲ್ಲ, ಅದರ ಸತ್ಯ ಅನುಭವ, ಅದರ ಮೂಲ ಸ್ಥಿತಿಯಲ್ಲಿ ಸ್ಥಿತ ಆಗಿ ನಾನು ಆತ್ಮನಾಗಿರುವ ಹಾಗೂ ಈ ಒಂದು ರೋಲ್ನ ಸರ್ವ ಕರ್ಮ ಬಂಧನಗಳಿಂದ ಪರೆಯಾಗಿರುವಂತಹ ಅಶರೀರಿ ಆತ್ಮ ನಾನು. ನನಗೀಗ ಪರಮಾತ್ಮನ ಶಿಕ್ಷಣದಿಂದ ಅರ್ಥವಾಗಿದೆ. ನಾನು ಬರುವಾಗಲೂ ಅಶರೀರಿಯಾಗಿ ಬಂದಿದ್ದೆ. ನಾಟಕದ ಸ್ಕ್ರಿಪ್ಟ್ನ ಅನುಸಾರ ಪಾತ್ರವನ್ನು ಅಭಿನಯಿಸಿ ಈಗ ಮತ್ತೆ ಸರ್ವ ನಾಟಕದ ಮಾತುಗಳಿಂದ ನೆನಪುಗಳಿಂದ ಮುಕ್ತ ಆಗಿ ಅಶರೀರಿಯಾಗಿ ಮತ್ತೆ ಮನೆಗೆ ಹೋಗುವ ತಯಾರಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ನಾನು ಆತ್ಮ ಈ ಸತ್ಯವನ್ನು ಅರಿತಿದ್ದೇನೆ. ನಾನು ರೋಲ್ನಿಂದಲೂ ಪರೆ, ಈ ನಾಟಕದ ಸ್ಕ್ರಿಪ್ಟ್ನಿಂದಲೂ ಕೂಡ ಪರೆ ಹಾಗೂ ಸ್ವಭಾವ, ಸಂಸ್ಕಾರ, ಮನಸ್ಸಿನ ಸರ್ವ ವಿಚಾರಗಳಿಂದಲೂ ಪರೆಯಾಗಿದ್ದೇನೆ. ವಿಚಾರವು ನಾನಲ್ಲ, ಭಾವನೆಗಳು ನಾನಲ್ಲ. ಸತ್ಯ, ಶುದ್ಧ, ಶಾಶ್ವತ, ಪರಿಪೂರ್ಣ ಆತ್ಮ ನಾನು. ಭಾವನಾತೀತ, ಸಂಕಲ್ಪ ರಹಿತ, ನಿಸ್ಸಂಕಲ್ಪ ಆತ್ಮ ನಾನು. ನನ್ನ ಸಂಪೂರ್ಣ ಪರಿಚಯ, ನನ್ನ ಮೂಲ ಸತ್ಯ ನನಗೀಗ ಅರ್ಥವಾಗಿದೆ. ನಾನು ಆತ್ಮ. ಈಗ ನನ್ನ ಸತ್ಯವನ್ನು ಅನುಭವ ಮಾಡೋದಕ್ಕಾಗಿ, ನನ್ನ ಪೂರ್ಣತೆಯ ಅನುಭವ ಮಾಡೋದಕ್ಕಾಗಿ ಈ ನಾಟಕದ ಯಾವ ಮನುಷ್ಯರ ಅವಶ್ಯಕತೆ ಇಲ್ಲ. ಈ ನಾಟಕದಲ್ಲಿನ ಯಾವ ವಸ್ತುವಿನ ಅವಶ್ಯಕತೆಯೂ ಇಲ್ಲ. ಏನಾದರೂ ಆಗಬೇಕೆಂಬ, ಏನಾದರೂ ಮಾಡಬೇಕೆಂಬ ಬಯಕೆಯೂ ನನಗಿಲ್ಲ. ಯಾಕೆಂದರೆ ಪೂರ್ಣ ಸತ್ಯವು ಅರ್ಥವಾಗಿದೆ. ನಾನು ಯಾರೆಂಬ ಅರಿವು ನನಗೆ ಪರಮಾತ್ಮನ ಸತ್ಯ ಜ್ಞಾನದಿಂದ ಪ್ರಾಪ್ತವಾಗಿದೆ.
ಹೀಗಾಗಿ ನಾನು ಆತ್ಮ ಸತ್ಯವಾಗಿರುವ ಅವಿನಾಶಿಯಾಗಿರುವ ಅನುಭವದಲ್ಲಿದ್ದೇನೆ. ಈಗ ನನಗೆ ಈ ವಿಶ್ವ ನಾಟಕದೊಳಗೆ ರೋಲ್ನಲ್ಲಿ ಕಾಣುವಂತಹ ದುಃಖ, ಸುಖ, ನಿಂದ, ಸ್ತುತಿ ನನಗೆ ಯಾವುದೇ ರೀತಿಯ ಪ್ರಭಾವ ಬೀರಲಾರದು. ಯಾಕೆಂದರೆ ನಾನು ಅರ್ಥ ಮಾಡಿಕೊಂಡಿದ್ದೇನೆ, ಸುಖ ರೋಲಿನಲ್ಲಿದೆ, ದುಃಖವೂ ರೋಲ್ನಲ್ಲಿದೆ. ನಾನು ಆತ್ಮ ಸುಖ ದುಃಖದಿಂದಲೂ ಅರ್ಥಾತ್ ರೋಲ್ನಿಂದಲೇ ಪರೆಯಾಗಿದ್ದೇನೆ. ಸ್ತುತಿ, ನಿಂದ, ಮಾನ, ಅಪಮಾನ, ಜಯ, ಪರಾಜಯ ಇವೆಲ್ಲವೂ ಕೇವಲ ಡ್ರಾಮಾದ ಸ್ಟೋರಿಯಲ್ಲಿವೆ. ಮನುಷ್ಯನ ಜೀವನದ ಕಥೆಯಲ್ಲಿವೆ. ಇವ್ಯಾವೂ ಸತ್ಯವಲ್ಲ. ಪಾತ್ರದೊಳಗಿನ ಸುಖವೂ ಸತ್ಯವಲ್ಲ, ದುಃಖವೂ ಸತ್ಯವಲ್ಲ. ಕೇವಲ ನಾಟಕ ಮಾತ್ರ. ನಾನು ನಾಟಕದಿಂದಲೇ ಪರೆಯಾಗಿರುವ ಅತಿ ಶುದ್ಧ ಪವಿತ್ರ ಆತ್ಮ ನಾನು. ಹೀಗಾಗಿ ಅನ್ಯರು ಅನ್ಯ ರೋಲ್ನ ಮೂಲಕ ನಡೆಯುವ ಯಾವುದೇ ಉಲ್ಟಾ ಸುಲ್ಟಾ ಮಾತುಗಳು, ಕ್ರೋಧ ನನ್ನ ಮೇಲೆ ಯಾವುದೇ ಪ್ರಭಾವ ಬೀರುತ್ತಿಲ್ಲ. ಯಾಕೆಂದರೆ ನನಗೆ ತಿಳಿದಿದೆ, ಇಲ್ಲಿ ಯಾರೆಲ್ಲ ಇದ್ದಾರೆ ಕೇವಲ ಸೂತ್ರದ ಗೊಂಬೆ ಮಾತ್ರ. ಅದು ನಾಟಕದ ಸ್ಕ್ರಿಪ್ಟ್ನ ಅನುಸಾರ ನಡೆಯುತ್ತಿರುವ ಗೊಂಬೆಗಳು. ಒಳಗಡೆ ಇರುವ ಆತ್ಮ ಅತಿ ಶುದ್ಧ ಪಾವನವಾಗಿದೆ. ಹೀಗಾಗಿ ನನಗೆ ಯಾರ ಶಬ್ದಗಳು, ಯಾರ ವರ್ತನೆ ದುಃಖವನ್ನು ನೀಡಲಾರವು. ನಾನಿರುವುದೇ ಮೂಲ ಸುಖ ಸ್ವರೂಪ, ಶಾಂತ ಸ್ವರೂಪ ಆತ್ಮನಾಗಿದ್ದೇನೆ. ಹೀಗಾಗಿ ಈಗ ಈ ನನ್ನ ಪಾತ್ರದಲ್ಲಿ ಸಿಕ್ಕಿರುವಂತಹ ಕಣ್ಣುಗಳು ಭಲೆ ಯಾವುದೇ ದೇಹದಾರಿಯನ್ನು ನೋಡಬಹುದು, ಆದರೆ ನನಗೆ ಈ ಸತ್ಯ ಅರ್ಥವಾಗಿದೆ, ದೇಹವು ದೇಹವೇ ಅಲ್ಲ, ಜನರು ಜನರೇ ಅಲ್ಲ, ಕೇವಲ ಅಣು ಪರಮಾಣುಗಳಿಂದ ಆಗಿರುವಂತಹ ಸೂತ್ರದ ಗೊಂಬೆಗಳು ಮಾತ್ರ. ನನಗೀಗ ಮೂರನೆಯ ದಿವ್ಯ ನೇತ್ರ ಪ್ರಾಪ್ತವಾಗಿರುವ ಕಾರಣ ಎಲ್ಲರ ಒಳಗೆ ನಿರಾಕಾರ ಶುದ್ಧ ಪವಿತ್ರ ಸಂಪೂರ್ಣ ಆತ್ಮನ ದರ್ಶನವಾಗುತ್ತಿದೆ. ಹೀಗಾಗಿ ಆತ್ಮೀಯ ದೃಷ್ಟಿ ಮೂರನೇ ನೇತ್ರವು ನನ್ನದು ಪರಿಶುದ್ಧವಾಗಿದೆ. ದೇಹವನ್ನು ನೋಡುವ ದೃಷ್ಟಿಯು ಸಮಾಪ್ತವಾಗಿ ಬಿಟ್ಟಿದೆ. ಎಲ್ಲರೊಳಗೆ ಆ ಸಂಪೂರ್ಣ ಪವಿತ್ರತೆಯ ಮೂಲ ಬೀಜ ಆತ್ಮ ಕಾಣುತ್ತಿದೆ. ಹೀಗಾಗಿ ನಾನೀಗ ಸತ್ಯಯುಗಿ ಕಾನ್ಷಿಯಸ್ನ ಶ್ರೇಷ್ಠ ಸಿಂಹಾಸನ ಅರ್ಥಾತ್ ನಾ ಆತ್ಮ ರಾಜ ಆಗಿರುವ, ಸ್ವರಾಜ್ಯ ಅಧಿಕಾರಿಯಾಗಿರುವ ಅನುಭವ ಮಾಡುತ್ತಿದ್ದೇನೆ. ನಾನು ಈ ಸೃಷ್ಟಿ ನಾಟಕದ ರಚಯಿತ ನನ್ನ ಸ್ಥಿತಿಯಲ್ಲಿ ಸ್ಥಿತವಾಗಿರುವ ಕಾರಣ, ಈ ಸೃಷ್ಟಿಯು ನನ್ನ ಮನಸ್ಸಿನ ರಚನೆಯಾಗಿರುವ ಕಾರಣ, ಈ ನಾಟಕದಲ್ಲಿ ಬರುವ ಯಾವುದೇ ಆಪತ್ತುಗಳು, ತೊಂದರೆಗಳು ನನಗೀಗ ಕೇವಲ ಮನರಂಜನೆಯ ದೃಶ್ಯದ ರೂಪದಲ್ಲಿ ಅನುಭವವಾಗುತ್ತಿವೆ. ನಾನೀಗ ಯಾವುದಕ್ಕೂ ಪ್ರಭಾವಿತವಾಗುತ್ತಿಲ್ಲ. ಕೇವಲ ನಾಟಕವನ್ನು ನಾಟಕದಂತೆಯೇ ಸಾಕ್ಷಿಯಾಗಿ ನೋಡುವ ಅಭ್ಯಾಸ ಪೂರ್ಣವಾಗಿದೆ. ಬಾಬಾರ ದೃಷ್ಟಿ ನನ್ನ ದೃಷ್ಟಿಯಾಗಿದೆ.
ಯಾಕೆಂದರೆ ನಾನೀಗ ಹಳೆಯ ದೃಷ್ಟಿಯನ್ನು ಬದಲಾಯಿಸಿ ಮೂರನೆಯ ನೇತ್ರದ ಮೂಲಕ ದಿವ್ಯ ದೃಷ್ಟಿಯ ಒಂದು ಪ್ರಯೋಗ ಮಾಡುತ್ತಿದ್ದೇನೆ. ಈ ನಾಟಕದಲ್ಲಿ ಕೇವಲ ಆತ್ಮಗಳು, ಸಂಪೂರ್ಣ ಆತ್ಮರ ದರ್ಶನವಾಗುತ್ತಿದೆ. ಒನ್ನೆಸ್, ಎಲ್ಲರಲ್ಲೂ ಆ ಶರೀರಿ ರೂಪ, ನಿರಾಕಾರಿ ರೂಪ, ಸ್ವಚ್ಛತೆ, ಪವಿತ್ರತೆ ಕಾಣಿಸುತ್ತಿದೆ. ಇದೇ ನನ್ನ ಸತ್ಯುಗಿ ಶ್ರೇಷ್ಠ ಸ್ಥಿತಿಯ ಸ್ಮೃತಿಯ ಸಿಂಹಾಸನವಾಗಿದೆ, ಶ್ರೇಷ್ಠ ಪದವಿಯೂ ಆಗಿದೆ. ಓಂ ಶಾಂತಿ.